ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನಮನೆ. ಸಯಾಟಿಕಾ ಪೇನ್ ಬಗ್ಗೆ ನಾನು ಹಿಂದೂ ಕೂಡ 2-3 ವಿಡಿಯೋ ಮಾಡಿ ಹಾಕಿದ್ದೀನಿ. ಸಯಾಟಿಕಾ ನೋವು ಹೀಟ್ ಆಗಿದ್ರೂ ಬರುತ್ತೆ, ಕೋಲ್ಡ್ ಆಗಿರೋದ್ರೂ ಬರುತ್ತೆ, ಸೊಂಟ ಹಿಡ್ಕೊಳ್ಳೋದ್ರಿಂದನೂ ಕೂಡ, ಸೊಂಟ ಭಾಗದಲ್ಲಿ ಲಂಬರ್ ಭಾಗದಲ್ಲಿ ಹಿಡ್ಕೊಳ್ಳೋದ್ರಿಂದನೂ ಬರುತ್ತೆ. ಈ ಥರ ಹಲವಾರು ಕಾರಣಗಳಿಂದನೂ ಬರುತ್ತೆ. ಹಾಗಾಗಿ ನಾನು ಒಂದೊಂದು ಸಮಸ್ಯೆಗಳಿಗೆ ಒಂದೊಂದ್ಸಲ 2-3 ವಿಡಿಯೋವನ್ನು ಮಾಡಿ ಹಾಕ್ತೀನಿ. ನಿಮಗೆ ಎಲ್ಲವನ್ನು ಕೆಲವರಿಗೆ ಕೆಲವೊಂದು ಸಮಸ್ಯೆಗಳಿಂದ ಬಂದಿರುತ್ತೆ. ನೋಡಿ, ಈಗ ಹಿಪ್ ಜಾಯಿಂಟ್ನಲ್ಲಿ ಹಿಡ್ಕೊಂಡು ನಿಮಗೆ ಸಯಾಟಿಕಾ ನರ ನೋವಾಗಿರುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ಹಿಪ್ ಜಾಯಿಂಟ್ ಹಿಡ್ಕೊಂಡಾವಾಗ ನಿಮ್ಗಲ್ಲಿ ನರಕ್ಕೆ ಒತ್ತುತ್ತೆ. ಆವಾಗ ನಿಮಗೆ ಕಾಲು ನೋವು ಬರುತ್ತೆ. ತುಂಬ ಕಾಲು ಮಡ್ಸ್ಲಿಕ್ಕಾಗಲ್ಲ, ಕಾಲು ನಡೆಯೋಕ್ಕಾಗಲ್ಲ, ಕಾಲು ಎಳ್ಕೊಂಡು ನಡಿಬೇಕಾಗ ತುಂಬ ನೋವು ಬರುತ್ತೆ ಬಿಡಿ. ಸಯಾಟಿಕಾ ನೋವು ಅದು ಹಿಪ್ ಜಾಯಿಂಟಿಂದ ಬರುತ್ತೆ. ಹಿಪ್ ಜಾಯಿಂಟ್ನಲ್ಲಿ ಹಿಡ್ಕೊಂಡಾಗ ಅಂದ್ರೆ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ, ನೋಡಿ, ನಮಗೆ ಹೀಟ್ ಆಗಿದೆ, ಹೀಟಿಂದ ಬಂದಿದೆ ಅಂತಾನೆ ಹೀಟನ್ನ ಕಡಿಮೆ ಮಾಡ್ಕೋಬೇಕು. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ನಮ್ಮ ಆ ಭಾಗದಲ್ಲಿ ಭೂತತ್ವ ಜಾಸ್ತಿಯಾಗಿ ಬರುತ್ತೆ. ಕೆಲವೊಂದು ಕಾರಣಗಳಿಂದ ಬರುತ್ತೆ ಹೇಳಿದ್ರೆ ಹೀಗೆ. ಕೆಲವರಿಗೆ ಜಲತತ್ವ ಜಾಸ್ತಿ ಆಗೋದ್ರಿಂದ ಬರುತ್ತೆ, ಕೆಲವರಿಗೆ ಅಗ್ನಿತತ್ವ ಜಾಸ್ತಿ ಆಗಿದ್ರಿಂದ ಬರುತ್ತೆ, ಕೆಲವರಿಗೆ ಭೂತತ್ವ ಜಾಸ್ತಿ ಆಗಿದ್ರಿಂದನೂ ಬರುತ್ತೆ. ಭೂತತ್ವ ಜಾಸ್ತಿಯಾಗಿ ನಿಮಗೆ ಸಯಾಟಿಕಾ ಪೇನ್ ಆಗಿದೆ ಅಂತಂದ್ರೆ ನೀವು ಬಲಗೈ ಉಂಗುರದ ಬೆರಳು, ನೋಡಿ ಇದು ಬಲಗೈ ಉಂಗುರದ ಬೆರಳು ಭೂತತ್ವವನ್ನು ಪ್ರತಿನಿಧಿಸುವ ಬೆರಳು. ನೀವು ಈ ಬಲಗೈ ಉಂಗುರದ ಬೆರಳು 2ನೇ ಜಾಯಿಂಟ್ಗಿಂತ ಕೆಳಗಡೆಗೆ ಆರೆಂಜ್ ಕಲರ್ ಹಚ್ಚಬೇಕು. ನಿಮ್ಗೆ ಇದನ್ನ ಹಿಪ್ಪನ್ನ ಪ್ರತಿನಿಧಿಸುತ್ತೆ. ಈ ಆರೆಂಜ್ ಕಲರ್ ಏನು ಅಂತಂದ್ರೆ ಭೂತತ್ವವನ್ನು ಕಡಿಮೆ ಮಾಡುತ್ತೆ. ಯೆಲ್ಲೋ ಕಲರ್ ಭೂತತ್ವವನ್ನು ಜಾಸ್ತಿ ಮಾಡುತ್ತೆ, ಇದು ಭೂತತ್ವವನ್ನು ಕಡಿಮೆ ಮಾಡುತ್ತೆ. ಇದನ್ನು ಕಂಟಿನ್ಯೂಸ್ 1 ವಾರ 2 ವಾರ ಹಚ್ಚುತ್ತಾ ಬನ್ನಿ. ನಿಮ್ಗೆ ಒಂದು 4-5 ದಿವಸ ಹಚ್ಚಿದಾಗಲೇ ನಿಮ್ಗೆ ಕಡಿಮೆ ಆಗುತ್ತೆ. ಇದರಿಂದ ಕೂಡ ನಿಮ್ಗೆ ಸಯಾಟಿಕಾ ನೋವು ಕಡಿಮೆ ಆಗುತ್ತೆ. ಇನ್ನೊಂದು ಏನಂತಂದ್ರೆ ಇಲ್ಲಿ ಇದು ಏನು ತೋರಿಸುತ್ತೆ ಅಂದ್ರೆ ಲಂಬರ್ ಅಂಡ್ ಸ್ಯಾಕ್ರಮ್ ಪಾಯಿಂಟ್ ಅನ್ನ ರಿಫ್ಲೆಕ್ಸ್ ಅನ್ನ ತೋರಿಸುತ್ತೆ. ಇದು ಇಲ್ಲಿ ಬಿಗಿತಾ ಇರುತ್ತೆ ಅಂತಂದ್ರೆ ಭೂತತ್ವ ಜಾಸ್ತಿ ಆಗಿದೆ, ಪೃಥ್ವಿತ್ವ ಜಾಸ್ತಿ ಆಗಿದೆ ಅಂತ. ಅವಾಗ ನಾವು ಆರೆಂಜ್ ಕಲರ್ ಹಚ್ಚಿದಾಗ ಭೂತತ್ವ ಕಡಿಮೆ ಆಗಿ ನಮ್ಗೆ ಅಲ್ಲಿ ಹಿಡ್ಕೊಂಡಿರೋದು ಬಿಡುತ್ತೆ. ಆವಾಗ ನಮ್ಗೆ ಸಯಾಟಿಕಾ ನೋವು ಕಡಿಮೆ ಆಗುತ್ತೆ. ಇನ್ನೊಂದು ಆಗುತ್ತೆ, ಕೆಲವರಿಗೆ ಸೊಂಟ ನೋವು ಬರ್ತಾ ಇರುತ್ತೆ. ಯಾಕೆಂತಂದ್ರೆ ಸೊಂಟದಲ್ಲಿ ಬಲ ಇಲ್ಲ. ಸ್ಲಿಪ್ ಡಿಸ್ಕ್ ಆಗೋದು ಕೂಡ ಸೊಂಟದಲ್ಲಿ ಬಲ ಇಲ್ಲದೆ ಡಿಸ್ಕ್ ನೋವು ಆಗುತ್ತೆ. ಅವ್ರ ದೃಢತೆ ಇಲ್ಲ, ಅಲ್ಲಿ ಸ್ಟ್ಯಾಮಿನಾ ಇರೋದಿಲ್ಲ. ಆಗೇನ್ ಮಾಡ್ಬೇಕು ಅಂತಂದ್ರೆ ನಾವು ಇದೇ ಜಾಗದಲ್ಲೇ ನಾವು ಯೆಲ್ಲೋ ಕಲರ್ ಹಚ್ಚಬೇಕು. ಯೆಲ್ಲೋ ಕಲರ್ ಹಚ್ಚುತ್ತಾ ಬಂದಾಗ ನೀವು ಇಲ್ಲಿಂದ ಇಲ್ಲಿಗೂ ಹಚ್ಚಿ ಪರವಾಗಿಲ್ಲ, ಫುಲ್ ಇಲ್ಲಿಂದ ಇಲ್ಲಿವರೆಗೂ ಯೆಲ್ಲೋ ಕಲರ್ ಹಚ್ಚಿದಾಗ ನಿಮ್ಮ ಸೊಂಟದಲ್ಲಿ ಬಲ ಬರುತ್ತೆ. ಆ ಸೊಂಟದಲ್ಲಿ ಚೆನ್ನಾಗಿ ಬಲ ಬಂದಾಗ ನಿಮ್ಗೆ ಸೊಂಟ ನೋವು ಬರೋದಿಲ್ಲ, ಸ್ಲಿಪ್ ಜಾರೋದು, ಸ್ಲಿಪ್ ಡಿಸ್ಕ್ ಆಗೋದು ಇವು ಕಡಿಮೆ ಆಗುತ್ತೆ. ನೋಡಿ, ಇದು ಸಯಾಟಿಕಕ್ಕೂ ಮತ್ತು ಸೊಂಟ ಇದಕ್ಕೆರಡಕ್ಕೂ ಒಂದೇ ಸಲ ನಾನು ಕೊಟ್ಟಿದ್ದೀನಿ. ಯಾಕೆಂದ್ರೆ ಇದು ಒಂದೇ ಕಡೆ ಕಲರ್ ಹಚ್ಚೋದು. ಇದು ಆರೆಂಜ್ ಕಲರ್ ಹಚ್ಚಿದಾಗ ಭೂತತ್ವವನ್ನು ಕಡಿಮೆ ಮಾಡುತ್ತೆ, ಯೆಲ್ಲೋ ಕಲರ್ ಹಚ್ಚಿದಾಗ ಭೂತತ್ವವನ್ನು ಜಾಸ್ತಿ ಮಾಡಿ ನಿಮ್ಗೆ ಸೊಂಟಕ್ಕೆ ಬಲ ಕೊಡುತ್ತೆ. ನಿಮ್ಗೆ ಸಯಾಟಿಕಾ ನೋವು ಆದಾಗ ಈ ತರ ಮಾಡ್ಕೊಳ್ಳಿ, ಸೊಂಟ ನೋವು ಆದಾಗ ಯೆಲ್ಲೋ ಕಲರ್ ಹಚ್ಕೊಳ್ಳಿ. ಸಯಾಟಿಕಾ ನೋವು ಆದಾಗ ಬರೇ ಹಿಪ್ ಹತ್ರ ಮಾತ್ರ ನೋವಲ್ಲ, ಕಾಲಲ್ಲೂ ಸೆಳೆತ ಬರುತ್ತೆ, ಅದು ಸಯಾಟಿಕಾ ನೋವು. ಬರೀ ಸೊಂಟ ನೋವು ಅಂದ್ರೆ ಸೊಂಟ ಭಾಗದಲ್ಲಿ ಮಾತ್ರ ನೋವು ಬರುತ್ತೆ. ಮತ್ತೆ ಸ್ಲಿಪ್ ಡಿಸ್ಕ್ ಆದ್ರೆ ಬೆನ್ನು ಮೂಳೆ ಅಲ್ಲಿ ನೋವು ಬರುತ್ತೆ. ಇವಾಗ ಗಮನಿಸ್ಕೊಂಡು ನಿಮ್ಗೆ ಯಾವ್ದು ಸೂಕ್ತವಾಗಿದೆ ಆ ಚಿಕಿತ್ಸೆಯನ್ನ ಮಾಡಿಕೊಂಡು ನಿಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳಿ.
ನಿಮ್ಗೆ ಇನ್ಯಾವುದಾದ್ರು ಸಮಸ್ಯೆಗಳಿದ್ರೆ ಈ ತರ ಹಲವಾರು ಚಿಕಿತ್ಸಾ ಕ್ರಮಗಳಿವೆ, ಸುಲಭವಾಗಿ ನಾವು ಮನೆಯಲ್ಲೇ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕೆ ನೀವು ನನ್ಗೆ ಮೆಸೇಜ್ ಮಾಡಬಹುದು. ನನ್ನ ನಂಬರು 6366310264. ಮೆಸೇಜ್ ಮಾತ್ರ ಮಾಡಿ, ಫೋನ್ ಮಾಡಿದ್ರೆ ಎತ್ತೋದಿಲ್ಲ. ಇದಕ್ಕೆ ನಾನು ಕೇವಲ 101 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಈ ತರ ಒಂದಿದೆ, ನೀವು ವಾಸಿ ಮಾಡ್ಕೊಂಡಿದ್ರಿ ಅಂತಂದ್ರೆ ಇನ್ನೂ ಸುಲಭ. ನಿಮ್ಮ ಸ್ನೇಹಿತರಿಗೆ ಹೇಳ್ಬೋದು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ, ಈ ತರ ನಾನು ಮಾಡ್ಕೊಂಡೆ, ಕಲರ್ ಥೆರಪಿಯಿಂದ ನಾನು ವಾಸಿ ಆಯ್ತು, ಮಾಡ್ಕೊಳ್ಳಿ ಅಂತ. ಫಸ್ಟ್ ಯಾರಿಗೂ ನಂಬಿಕೆ ಬರೋದಿಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಕೆಲವರಿಗೆ ಏನಂತಂದ್ರೆ ಹೌದು ಇದೊಂದು ಪದ್ಧತಿ ಇದೆ, ನಾವು ನೋಡೋಣ ಅಂತ ಹೇಳ್ತಕ್ಕಂಥ ಮನೋಭಾವ ಇರುತ್ತೆ. ಕೆಲವರಿಗೆ ಏನಂದ್ರೆ ಅಯ್ಯೋ ಇದರಿಂದ ಇನ್ನೇನು ವಾಸಿ ಆಗುತ್ತೆ, ಕಲರ್ಗಳು ಏನ್ ಮಾಡ್ಬಿಡುತ್ತೆ ಅಂತಷ್ಟು ಡಾಕ್ಟರ್ ಹತ್ರ ಹೋಗಿ ನಮ್ನೆ ನಾನು ಸ್ಕ್ಯಾನಿಂಗ್ ಮಾಡಿಸಿ ಇದ್ ಮಾಡಿ ಚಿಕಿತ್ಸೆ ತಗೊಂಡು 6 ತಿಂಗಳಿಂದಾನು ಚಿಕಿತ್ಸೆ ತಗೊಂಡಿದ್ದೀನಿ, ನನ್ನ ಸೊಂಟ ನೋವು ಕಡಿಮೆ ಆಗ್ಲಿಲ್ಲ ಅಂತ ಹೇಳ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಅಲ್ಲ, ಮಾಡೋದು ಹೌದು ಕೂಡ. ಅವರು ಕ್ಯಾಪ್ಯಾಕ್ಟರ್ ಹತ್ರ ಹೋಗ್ತಾರೆ, ಅದನ್ನ ಮಸಾಜ್ ಮಾಡಿಸ್ಕೊಳ್ತಾರೆ, ಅಥವಾ ಇನ್ನೆಲ್ಲೋ ಹೋಗಿ ಮಸಾಜ್ ಮಾಡಿಸ್ಕೊಂಡ್ ಬರ್ತಾರೆ, ಆಯಿಲ್ ಮಸಾಜ್ ಮಾಡಿಸ್ಕೊಂಡ್ ಬರ್ತಾರೆ. ಸ್ಕ್ಯಾನಿಂಗ್ಗಳು ಅದು ಇದು 108, ಆದ್ರೂ ಕೂಡ ವಾಸಿ ಆಗಿರೋದಿಲ್ಲ. ಹಾಗಂತ ವಾಸಿ ಆಗಿದೆ ಅಂತ ಕೇಳ್ತೀರಾ, ಅವರಿಗೂ ವಾಸಿ ಆಗಿರೋದಿಲ್ಲ. ಕಂಪ್ಲೀಟ್ ವಾಸಿ ಆಗಿದೆ ಅಂತ ಇಲ್ಲಿ ಆಗೋದಿಲ್ಲ. ಅವ್ರಿಗೆ ಈ ಒಂದು ಸಣ್ಣ ಕಲರ್ ಥೆರಪಿಯಿಂದ ಕಂಪ್ಲೀಟ್ ಆಗಿ ವಾಸಿ ಆಗ್ಬೋದು. ಅವ್ರಿಗೆ ಮೊದಲು ಸೊಂಟ ನೋವು ಇತ್ತು ಅಂತ ಹೇಳ್ತಕ್ಕಂಥದ್ದೇ ಅಷ್ಟು ಕ್ಲಿಯರ್ ಆಗಿ ವಾಸಿ ಆಗತ್ತೆ. ಇದು ಎಷ್ಟೋ ಜನಕ್ಕೆ ಅನುಭವ ಆಗಿದೆ. ಎಷ್ಟೋ ಜನ ಈ ಮೂಲಕ ಚಿಕಿತ್ಸೆ ತಗೊಂಡು ಈ ಅನುಭವನ ಪಡ್ಕೊಂಡಿದ್ದಾರೆ. ಇದನ್ನ ನಿಮ್ಮ ಸ್ನೇಹಿತರಿಗೆ ನೀವು ತಿಳಿಸಿ, ಒಂದು ಸಲ ಟ್ರೈ ಮಾಡ್ಕೊಳ್ಳಿ. ನೀವು ಕಲ್ಕೊಳ್ಳೋದು ಏನು ಇಲ್ವಲ್ಲ. ನೀವು ಅಲ್ಲಿ ಮಾತ್ರೆ ತಗೊಳ್ತಾ ಇದ್ದೀರಾ, ಆಯ್ತು ತಗೊಳ್ಳಿ, ಅಲೋಪತಿ ಮಾತ್ರೆಗಳನ್ನು ತಗೊಳ್ಳಿ, ಬೇಡ ಅಂತ ಹೇಳೋದಿಲ್ಲ. ಅದ್ರ ಜೊತೆಗೆ ಇದನ್ನ ಮಾಡ್ಕೊಳ್ಳಿ. ನಿಮ್ಗೆ ವಾಸಿ ಆಯ್ತು, ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು, ಆಯ್ತು. ಒಬ್ರಾರು ಒಂದಾದ್ರೂ ರೋಗವನ್ನ ಇದ್ರಲ್ಲಿ ವಾಸಿ ಮಾಡ್ಕೊಳ್ತಾರ, ಸಂತೋಷ ಅಲ್ವಾ? ಯಾವುದೇ ಮಾತ್ರೆಗಳನ್ನ ತಗೊಳ್ದೆ, ಯಾವುದೇ ರೀತಿಯ ಇದನ್ನ ತಗೊಳ್ದೆ ವಾಸಿ ಮಾಡ್ಕೊಳ್ತೀವಿ ಅಂತಂದ್ರೆ ಎಷ್ಟು ಸಾವಿರಾರು ಜನ, ಲಕ್ಷಾಂತರ ಜನನ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಸ್ನೇಹಿತರುಗಳಿಗೆ ಹೇಳಿ, ನಿಮ್ಗೆ ಗೊತ್ತಿರೋರಿಗೆ ಹೇಳಿ, ನಿಮ್ಮ ಅನುಭವಗಳನ್ನು ಹೇಳಿ. ಆಗ ಇದು ಮತ್ತಷ್ಟು ಜನಕ್ಕೆ ತಲುಪುತ್ತೆ. ಇವೆಲ್ಲ ನಾವು ಅನುಭವಿಸಿ, ನಾನು ಕೂಡ ಈಗ ಈ ವಿಡಿಯೋನ ಮಾಡಿ ಹಾಕ್ಬೇಕು ಹೇಳ್ತಕ್ಕಂಥ ಹಾಕಿದ್ರು ಹಾಕ್ಬೋದು, ಹಾಕದೇ ಇದ್ರು ಇರ್ಬೋದು. ನನ್ಗೆ ಯಾಕೆ ಬಂದಿದೆ ಇದನ್ನ ಹಾಕ್ಬೇಕು ಅಂತಂದ್ರೆ, ನಾನು ಈ ಚಿಕಿತ್ಸೆಯನ್ನ ಪಡ್ಕೊಂಡು ಎಷ್ಟೋ ಕಾಯಿಲೆಯನ್ನು ವಾಸಿ ಮಾಡ್ಕೊಂಡಿದ್ದೀನಿ. ನನಗೆ ಗೊತ್ತಿರತಕ್ಕಂಥ ನನ್ನ ಹತ್ರದವರಿಗೆ ನಾನು ಇದನ್ನ ಚಿಕಿತ್ಸೆ ಮಾಡಿ ವಾಸಿ ಮಾಡ್ಕೊಂಡಿದ್ದೀನಿ. ಇದು ಇನ್ನೂ 10 ಜನಕ್ಕೆ ಗೊತ್ತಾಗ್ಬೇಕು. ನಾನೊಬ್ಳೆ ಇದ್ರ ಒಂದು ಬೆನಿಫಿಟ್ ತಗೋಬಾರ್ದು. ಈ ತರ ಮನೋಭಾವದಿಂದ ನಾನು ಇದನ್ನ ಮಾಡಿ ಹಾಕ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಅವಾಗ ಪ್ರೋತ್ಸಾಹ ಸಿಗುತ್ತೆ. ನನಗೂ ಇದನ್ನ ಮತ್ತೆ ಮಾಡ್ಬೇಕು, ಇನ್ನೊಂದಿಷ್ಟನ್ನು ಹೇಳ್ಬೇಕು, ನಿಮ್ ಜೊತೆಗೆ ನಾನು ಹಂಚ್ಕೋಬೇಕು ಅಂತ ನನ್ಗನ್ಸುತ್ತೆ. ನನಗೂ ಒಂದು ಮೋಟಿವೇಶನ್ ಬೇಕಲ್ವಾ? ನಮಸ್ಕಾರ.